Hi guys, welcome back to my YouTube channel. I know ತುಂಬ ದಿವಸ ಆಗಿದೆ ವ್ಲಾಗ್ನ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ವ್ಲಾಗ್ಸ್ ಹಾಗೇ ಬಿದ್ದಿದೆ ಎಡಿಟ್ ಮಾಡ್ತೀರಾ. ಐ ಡೋಂಟ್ ನೋ ಫಾರ್ ಸಮ್ ರೀಸನ್ ಐ ಗಾಟ್ ಡಿಮೋಟಿವೇಟೆಡ್ ಆ್ಯಂಡ್ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಬಟ್ ದೆನ್ ನಾನು ತುಂಬ ಟ್ರಿಪ್ಸ್ ತಗೊಂಡಿದ್ದೆ ಇನ್ ಬಿಟ್ವೀನ್. ಐ ಹ್ಯಾವ್ ರೆಕಾರ್ಡೆಡ್ ಅ ಫ್ಯೂ ಆ್ಯಂಡ್ ಐ ಹ್ಯಾವ್ ನಾಟ್ ರೆಕಾರ್ಡೆಡ್ ಅ ಫ್ಯೂ. ಬಟ್ ಈ ಒಂದು ಪ್ಲೇಸ್ಗೆ ಹೋದಾಗ ಯಾಕೋ ಓಕೆ ಫೈನ್, ಇನ್ನೊಂದು ಚಾನ್ಸ್ ತಗೊಂಡು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ ದಿಸ್ ವ್ಲಾಗ್ ವಿ ಆರ್ ಗೋಯಿಂಗ್ ಟು ಕವರ್ 3 places ಆ್ಯಂಡ್ ಸೊ ಯಾ, ಅದಕ್ಕೋಸ್ಕರನೇ ಇವತ್ತಿನ ವ್ಲಾಗ್ ಡೆಡಿಕೇಟ್ ಆಗಿರುತ್ತೆ. ಸೊ ಫಸ್ಟ್ ನೀವು ಹಾಗೆ ನೋಡಿದ್ದಂಗೆ ನಾವು ಮೈಸೂರು ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ದಿಸ್ ಈಸ್ ಅ ಲಾಂಗ್ ರೋಡ್ ಟ್ರಿಪ್ ಕೈಂಡ್ ಆಫ್ ಡೇ ಆ್ಯಂಡ್ ನನ್ನ ಎಕ್ಸಾಮ್ಸ್ ಇವಾಗೇ ಮುಗ್ದಿತ್ತು. ಸೊ ಐ ರಿಯಲಿ ವಾಂಟೆಡ್ ಅ ಬ್ರೇಕ್ ಆ್ಯಂಡ್ ದಿಸ್ ವಾಸ್ ದ್ಯಾಟ್. ಸೊ ಯಾ, ದಿಸ್ ಯೆಲ್ಲೋ ಕಾರ್ ವಿಚ್ ಯು ಕ್ಯಾನ್ ಸಿ, ಐ ಫೀಲ್ ಲೈಕ್ ವಿ ಆರ್ ಇನ್ ಗೋವಾ ಬಟ್ ವಿ ಆರ್ ನಾಟ್. ಸೊ ಈ ಟ್ರಿಪ್ ತುಂಬ ಇಂಪ್ರಾಂಪ್ಟು ಟ್ರಿಪ್ ಆಗಿರುತ್ತೆ. ಇದು ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿರೋ ಪ್ಲೇಸ್ ಅಲ್ಲ. ಆನ್ ಅ ರ್ಯಾಂಡಮ್ ಸಂಡೇ, ಆನ್ ಅ ರ್ಯಾಂಡಮ್ ವೀಕೆಂಡ್ ಎಲ್ಲರೂ ಪ್ಲ್ಯಾನ್ ಮಾಡಿದ್ರೆ ಈ ಸರಿ ಹೋಗೋಣ ಅಂತ. ಸೊ ವಿ ಡಿಸೈಡೆಡ್ ಟು ಗೋ ಆ್ಯಂಡ್ ಆರ್ ಫಸ್ಟ್ ಪಿಟ್ ಸ್ಟಾಪ್ ವಾಸ್ ವೇಣುಗೋಪಾಲ್ ಸ್ವಾಮಿ ಟೆಂಪಲ್, KRS ಬ್ಯಾಕ್ ವಾಟರ್ಸ್ ಹತ್ರ. ನಾನು ಆಲ್ರೆಡಿ ಈ ಪ್ಲೇಸ್ಗೆ ಬಂದಿದ್ದೆ ಬಟ್ ಐ ವಾಸ್ ವೆರಿ ಸ್ಮಾಲ್. ಸೊ ಆವಾಗ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿತ್ತು. ಬಟ್ ಇವಾಗ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಗಿದೆ. ಬಟ್ ನಾನು ನೋಡಿರೋ ಪ್ರಕಾರ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ್ಯಂಡ್ ಒನ್ ಗುಡ್ ಥಿಂಗ್ ಐ ಫೆಲ್ಟ್ ಅಬೌಟ್ ದಿಸ್ ಟೆಂಪಲ್ ಈಸ್, ನನಗೆ ಇಲ್ಲಿ ಆಫರಿಂಗ್ಸ್ ಮತ್ತು ಹುಂಡಿಗೆ ಕಾಣಿಕೆ ಹಾಕಬಾರ್ದು ಅಂತ ಒಂದು ಬೋರ್ಡ್ ಇತ್ತು. ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ಐ ಫೆಲ್ಟ್ ಇಟ್ ಇಸ್ ಗುಡ್ ಬಿಕಾಸ್ ಇಟ್ ಶೋಸ್ ದ ಜೆನ್ಯೂನ್ನೆಸ್ ಆಫ್ ದ ಟೆಂಪಲ್. ಆ್ಯಂಡ್ ಒನ್ ಮೋರ್, ಕಾಣಿಕೆ ಹಾಕೋದು ರಾಂಗ್ ಅಂತಲ್ಲ, ಬಟ್ there are very few temples which tell not to donate. And there was a very beautiful water body also surrounding. I am a water baby, so I really loved it. ಸೊ ನಾವು ಬರೀ ಔಟ್ಸೈಡ್ ಮಾತ್ರ ರೆಕಾರ್ಡ್ ಮಾಡೋಕ್ಕಾಗೋದು, ಒಳಗಡೆ ಮೊಬೈಲ್ಸ್ ಅಲವ್ ಇರಲಿಲ್ಲ. ಮೊಬೈಲ್ಸ್ ಅಲವ್ ಇತ್ತು, ಸ್ವಿಚ್ ಆಫ್ ಮಾಡ್ಕೋಬೇಕಿತ್ತು. ಬಟ್ ದಿಸ್ ಪ್ಲೇಸ್ ಇಸ್ ವೆರಿ ಬ್ಯೂಟಿಫುಲ್. ಸೊ ನಾವೆಲ್ಲ ದರ್ಶನ ಮಾಡ್ಕೊಂಡು ಬಂದ್ರಿ ಆ್ಯಂಡ್ ಇಟ್ ವಾಸ್ ಸೂಪರ್ ಹಾಟ್. ಸೊ I went for sugarcane juice. Actually, I'm not a sugarcane juice person because nange ತುಂಬ ಸ್ವೀಟ್ ಅನಿಸುತ್ತೆ. But still, the heat demanded it. And then ವಾಪಸ್ ಮತ್ತೆ ಕಾರಲ್ಲಿ ಬಂದು I was eating some other summer foods like cucumber, chips ತಂದು ಹಾಗೆ that is part and parcel of the journey, right? ಸೊ ಹಾಗೆ ಬ್ಯೂಟಿ ಆಫ್ ದ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಭೂವರಾಹ ಸ್ವಾಮಿ ಟೆಂಪಲ್. ಸೊ ನಮ್ಮ ಮೇನ್ ಟ್ರಿಪ್ ಡೆಸ್ಟಿನೇಷನ್ ಆಗಿರೋದೇ ಈ ಟೆಂಪಲ್ಗೋಸ್ಕರನೇ ನಾವು ಟ್ರಾವೆಲ್ ಮಾಡ್ತಿರೋದು. ಸೊ ಭೂವರಾಹ ಸ್ವಾಮಿ ಟೆಂಪಲ್ ಕೂಡ ನಾವು ಆಲ್ರೆಡಿ ಒನ್ ಟೈಮ್ ವಿಸಿಟ್ ಮಾಡಿದ್ದೀವಿ. ಇದು ಮತ್ತೆ ಹೋಗ್ತಿರೋದು. ಈ ಟೆಂಪಲ್ ಕೂಡ ನಾನು ಹೋದಾಗ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ಇತ್ತು, ಬಟ್ ಇವಾಗ ಫುಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಆ್ಯಂಡ್ ನಾವು ಆಲ್ರೆಡಿ ಟೆಂಪಲ್ನ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಈ ಶಾಪ್ಸ್ ಎಲ್ಲ ನಾನು ಹೋದಾಗ ಇರಲಿಲ್ಲ ಆ್ಯಂಡ್ ಇದು ಬೇರೆ ಕಡೆ ಕೂಡ ಇತ್ತು, ಬಟ್ ಇವಾಗ ಶಿಫ್ಟ್ ಆಗಿದೆ. ದ ಟೆಂಪಲ್ ಈಸ್ ಗೆಟಿಂಗ್ ಡೆವಲಪ್ ವಿಚ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ ದ ಟೆಂಪಲ್ ಪಕ್ಕ ಕೂಡ ದೇರ್ ವಾಸ್ ಅ ವಾಟರ್ ಬಾಡಿ. ಆ್ಯಕ್ಚುಲಿ ನಾನು ಹೋದಾಗ ಇದರಲ್ಲಿ ವಿ ಕುಡ್ ಗೆಟ್ ಡೌನ್, ಬಟ್ ನಾವು ಇಟ್ ವಾಸ್ ಟೋಟಲಿ ಡ್ರೈ, ನಾಟ್ ಟೋಟಲಿ, ಪಾರ್ಷಲಿ ಡ್ರೈ. ಮತ್ತು ಟೆಂಪಲ್ಗೆ ಎಂಟರ್ ಆದ್ರಿ, ಓ ಮೈ ಗಾಡ್, ದ ಪೀಪಲ್ ವರ್ ಇನ್ಸೇನ್. ಬಿಕಾಸ್ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಐ ಥಿಂಕ್ ಇಟ್ ಈಸ್ ವೆರಿ ಕ್ರೌಡೆಡ್ ಎವ್ರಿವೇರ್. ಇದೊಂದೇ ಜಾಗ ಅಂತಲ್ಲ. ಆ್ಯಂಡ್ ಈವನ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕೂಡ ನೀವು ಕೇಳಿಸ್ಕೊತಿರ್ಬೋದು ಚಿಕ್ಕ ಮಕ್ಕಳು ಆಟ ಆಡ್ತಿರೋದು. ಐ ಆಮ್ ಟ್ರೈಂಗ್ ಟು ಫೈಂಡ್ ಅ ಕ್ವೈಟ್ ಪ್ಲೇಸ್, ಬಟ್ ದೀಸ್ ಕಿಡ್ಸ್ ಆರ್ ಓವರ್ ಶ್ಯಾಡೋವಿಂಗ್ ಎವ್ರಿ ಪ್ಲೇಸ್. ಸೊ ಐ ಹ್ಯಾಡ್ ಟು ಜಸ್ಟ್ ರೆಕಾರ್ಡ್ ಇಟ್ ಬಿಕಾಸ್ ನಾನು ಇದನ್ನು ರೆಕಾರ್ಡ್ ಮಾಡೋದಕ್ಕೆ ಆವಾಗಿಂದ ಟ್ರೈ ಮಾಡ್ತಿದ್ದೆ. ಸೊ ನಮ್ಮ ಟೆಂಪಲ್ ದರ್ಶನ ಎಲ್ಲ ಮುಗೀತು. ನಾವು ಇವಾಗ ಹೋಗ್ತಾ ಇದ್ದಿದ್ದು ದ KRS ಡ್ಯಾಮ್ ಹತ್ರ. ಸೊ ದಿಸ್ ಈಸ್ ಅ ಪ್ಲೇಸ್ ವೆರ್ ಐ ರಿಯಲಿ ವಾಂಟೆಡ್ ಟು ಗೋ, ಆ್ಯಂಡ್ ದಿಸ್ ಈಸ್ ಆಲ್ಸೋ ಅ ಪ್ಲೇಸ್ ದಟ್ ಐವ್ ಆಲ್ರೆಡಿ ವಿಸಿಟೆಡ್. ಬಟ್ ದಿಸ್ ಪ್ಲೇಸ್ ನಾನು ವಿಸಿಟ್ ಆ್ಯಕ್ಚುಲಿ ಮಾಡಿದ್ದು ವೆನ್ ಐ ವಾಸ್ ವೆರಿ ಯಂಗ್, ಆಯಿತಾ. ಸೊ ವೆನ್ ಐ ವಾಸ್ ವೆರಿ ಯಂಗ್, ಐ ಡೋಂಟ್ ರಿಮೆಂಬರ್
ಹಾಫ್ ದ ಥಿಂಗ್ಸ್ ಐ ಹ್ಯಾವ್ ಸೀನ್. ಐ ಆಮ್ ಶ್ಯೂರ್ ಅದು ಎಲ್ಲರ ಜೊತೆ ಆಗಿರುತ್ತೆ ಅದೇ ಥರನೇ. ಬಟ್ ಆನ್ ದ ವೇ ವಿ ವರ್ ವಿಟ್ನೆಸ್ಸಿಂಗ್ ದಿಸ್ ಬ್ಯೂಟಿಫುಲ್ ಸನ್ಸೆಟ್. ಐ ಮೀನ್ ಈ ಥರ ಸನ್ಸೆಟ್ ಬ್ಯಾಂಗ್ಳೂರಲ್ಲಿ ವಿ ಕ್ಯಾನ್ ಸಿ ಬಿಟ್ವೀನ್ ದ ಬಿಲ್ಡಿಂಗ್ಸ್. ಸೊ ದಿಸ್ ವ್ಯೂ ವಾಸ್ ರಿಯಲಿ ಆಸಮ್. The fields, the trees, the mountains, the breeze, everything was so beautiful. So we were just adoring the sunset and passing by. Since ನಾನು ಮಿಡ್ಲಲ್ಲಿ ಕೂತಿರೋದ್ರಿಂದ I couldn't capture properly, but I tried. ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ. ಆ್ಯಂಡ್ ಆ ಥರ ಹೋಗ್ತಾನೆ we reached KRS and you can see the amount of cars. ಸೊ ಕಾರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ನಾವು ಪಾರ್ಕಿಂಗ್ಗೆ ಆ್ಯಕ್ಚುಲಿ ಹುಡುಕ್ತಾ ಇದ್ರಿ ಜಾಗನ, ಬಟ್ ಆ ಡ್ರೈವರ್ ಫೌಂಡ್ ಸಮ್ ಪ್ಲೇಸ್ ಆ್ಯಂಡ್ ಹಿ ಟೋಲ್ಡ್ ನೀವು ಹೋಗಿ ಬನ್ನಿ ನಾನು ಪಾರ್ಕ್ ಮಾಡಿರ್ತೀನಿ ಅಂತ. ಸೊ ಇವಾಗ ನಾವು ಗೇಟ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗಬೇಕಾಗುತ್ತೆ. ಸೊ ಟಿಕೆಟ್ನ 2 ಕೌಂಟರ್ಸ್ ಥರ ಮಾಡಿದ್ದಾರೆ. ಇದರ್ ನಾವು ಅಲ್ಲಿ ಮ್ಯಾನ್ಯುವಲಾಗಿ ತೊಗೋಬೋದು ಅಥವಾ ಸೆಲ್ಫ್ ಟಿಕೆಟ್ಸ್ ತೊಗೋಬೋದು. ಸೊ ನನ್ನ ತಮ್ಮ ಸೆಲ್ಫ್ ಟಿಕೆಟ್ಸ್ ತೊಗೊತಿದ್ದ. ಅಷ್ಟು ಗಂಟೆ ಐ ವಾಸ್ ವಾಂಡ್ರಿಂಗ್ ಅರೌಂಡ್. ನಾನು ಸೊ ಒಳಗಡೆ ಹೋಗಿ ಟ್ರೈ ಮಾಡಿದೆ, ಬಟ್ ಇದು ಮೂವ್ ಆಗಿಲ್ಲ, ರಸ್ಟ್ ಆಗೋಗ್ಬಿಟ್ಟಿತ್ತು. ಸೊ ಐ ಲೆಫ್ಟ್ ಅಟ್ ದೇ and I was waiting for my brother to bring the tickets. So tickets ಎಲ್ಲ ಸಿಕ್ತು. ನಾವು ಎಂಟರ್ ಆದ್ರಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಬಟ್ ಇಟ್ ವಾಸ್ ನೈಸ್. ಬೈ ದ ಟೈಮ್ ವಿ ವೆಂಟ್ ಈವ್ನಿಂಗ್ ಆಗಿತ್ತು. ಸೊ ಸ್ಟಾರ್ಟಿಂಗೇ ನಿಮಗೆ ಈ ಥರ ಒಂದು ವಾಟರ್ ಸ್ಪೇಸ್ ಕಾಣಿಸುತ್ತೆ. ಸೊ ನಾವು ಬೋಟಿಂಗ್ ತೊಗೋಬೋದು ಇಲ್ಲಿಂದ ಹೋಗೋದಕ್ಕೆ, ಅಥವಾ ಹೋಗಿ ವಾಪಸ್ ಬರೋದಕ್ಕೆ ಕೂಡ ಬೋಟಿಂಗ್ ತೊಗೋಬೋದು. ಬಟ್ ನಾವು ಹೋಗಬೇಕು ಅಂದ್ಕೊಂಡ್ರಿ, ಬಟ್ ಅಲ್ಲಿ ಆಲ್ರೆಡಿ 25 minutes ವೇಟಿಂಗ್ ಇರೋದ್ರಿಂದ ವಿ ವರ್ ಲೈಕ್ ಓಕೆ ಫೈನ್ ವಿಲ್ ಕಮ್ ನೆಕ್ಸ್ಟ್ ಟೈಮ್ ಅಂತ ವಿ ಜಸ್ಟ್ ವಾಕ್ಡ್ ಬೈ. ಸೊ ನಾವು ವಾಕ್ ಮಾಡ್ಕೊಂಡು ಕೂಡ ಹೋಗ್ಬೋದು ಆ್ಯಕ್ಚುಲಿ. ಬಟ್ ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ವಾಕ್. ದ ಬೋಟ್ಸ್ ಬರ್ತಾ ಇದ್ದಿತ್ತು, ದ್ಯಾಟ್ ವೇವ್ಸ್, ಆ್ಯಂಡ್ ಆ ಟೈಮ್ಗೆ ವಾಟರ್ ಕಾಣಿಸ್ತಾ ಇದ್ದಿತ್ತು. ಇಟ್ ವಾಸ್ ಸೋ ಪ್ರಿಟಿ. ಆ್ಯಸ್ ಐ ಟೋಲ್ಡ್, I am a water baby, so I enjoy seeing water, being inside water, or just playing in water. So ಅದನ್ನು ನೋಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ರಿ. It was very beautiful. ಅಂದರೆ there is a sense of calm in your head. ನನಗೆ ಪರ್ಸ್ನಲಿ ವಾಟರ್ ನೋಡಿದಾಗ ಅನಿಸುತ್ತೆ ದಟ್ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬಿಕಾಸ್ ನಾವು ಆ ಕಡೆ ಹೋದರೆ ಮಾತ್ರ ಪಾರ್ಕ್ ಎಂಟ್ರೆನ್ಸ್ ಇರೋದು. ಬಟ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ವಾಕ್. ತುಂಬ ಜನನೂ ಇದ್ದರು. ಸೊ ಅವ್ರ ಹಿಂದೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ದಿಸ್ ಬೋಟ್ ವ್ಯೂ ಇಸ್ ಸೋ ನೈಸ್, ದ ಸನ್ಸೆಟ್. ಸೊ ನಾವು ನಡ್ಕೊಂಡು ಹೋಗುವಾಗ ಲೈಟ್ಸ್ ಕೂಡ ಆನ್ ಆಯಿತು, ವಿಚ್ ವಾಸ್ ವೆರಿ ಬ್ಯೂಟಿಫುಲ್. ಐ ಮೀನ್ ಬ್ಯೂಟಿನ ಇನ್ನು ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿತ್ತು ಅನಿಸ್ತು. ಆ್ಯಂಡ್ ನಥಿಂಗ್, ಯು ಕುಡ್ ವಿಟ್ನೆಸ್ ದ ಸನ್ಸೆಟ್, ದ ವಾಟರ್, ದ ಲೈಟ್ಸ್. ನಥಿಂಗ್ ಕುಡ್ ಬಿ ಮೋರ್ ಪರ್ಫೆಕ್ಟ್ ಅನಿಸ್ತಾ ಇತ್ತು. You can see how beautiful the water is. So ಇದು ಆ ಸೈಡ್ ಇರೋ ವಾಟರ್ ಬಾಡಿ. ಇದು ಕೂಡ ಇಟ್ ವಾಸ್ ವೆರಿ ಪ್ರಿಟಿ. ಸೊ ನಾವು ಪಾರ್ಕ್ ಎಂಟರ್ ಮಾಡಿದ್ರಿ. ಸೊ ಪಾರ್ಕ್ ಎಂಟರ್ ಮಾಡಿದ ತಕ್ಷಣ ಯು ಕ್ಯಾನ್ ಫೈಂಡ್ ಅ ಲಾಟ್ ಆಫ್ ಲೈಟಿಂಗ್ಸ್, ಅ ಲಾಟ್ ಆಫ್ ಟ್ರೀಸ್, ಅ ಲಾಟ್ ಆಫ್ ಶಾಪ್ಸ್. ಸೊ ನಾವು ಇವಾಗ ಇಲ್ಲಿ ಆ್ಯಕ್ಚುಲಿ ಬೇಲ್ಪುರಿ ತೊಗೊಳಕ್ಕೆ ಬಂದ್ರಿ. ಬೇಲ್ಪುರಿ ಆರ್ ಚೂರ್ಮುರಿ ತಗೊಂಡು ನಾವು ಅಲ್ಲಿ ವಾಟರ್ಫಾಲ್ಸ್ ಕಾಣಿಸ್ತೀಯಲ್ವ, ಸೊ ಅದ್ರ ಮುಂದೆ ಕೂತ್ಕೊಂಡು ಚಿಲ್ ಮಾಡಿಕೊಂಡು ತಿಂತಾಯಿದ್ರಿ. ಇಟ್ ವಾಸ್ ವೆರಿ ನೈಸ್. ಸೊ ನಾವು ಇವಾಗ ಚಿಲ್ ಮಾಡ್ತಾಯಿದ್ರಿ. ಐ ಥಾಟ್ ಓಕೆ ದಿಸ್ ಇಸ್ ಇಟ್, ಅಂದರೆ ಇಡೀ ಪಾರ್ಕ್ ಇದೇ ಥರ ಇರುತ್ತೆ, ವಿ ಹ್ಯಾವ್ ಟು ಜಸ್ಟ್ ವಾಂಡರ್ ಅರೌಂಡ್. ಬಟ್ ಮೈ ಡ್ಯಾಡ್ ಟೋಲ್ಡ್ ನೋ, ದೇರ್ ಇಸ್ ದಿಸ್ ವಾಟರ್ ಶೋ ವಿಚ್ ಹ್ಯಾಪನ್ಸ್ ಎವ್ರಿ ಡೇ ಅಟ್ 7 to 7:30 ಇದ್ದಾರೆ, 7:30 to 8 ಗೊತ್ತಿಲ್ಲ. ಐ ಥಿಂಕ್ ಇಟ್ ಇಸ್ 7 to 7:30. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ರಿ. ಯು ನೋ ಡ್ಯಾಡ್ಸ್ ರೈಟ್. ಸೊ ಹಿ ವಾಸ್ ಲೈಕ್ ಹರಿ ಹರಿ ಹರಿ. ಸೊ ವಿ ವರ್ ಜಸ್ಟ್ ವಾಕಿಂಗ್ ಆ್ಯಂಡ್ ಗೋಯಿಂಗ್. ಬಟ್ ದೆನ್ ಫಾರ್ ಎವ್ರಿ ಸ್ಟಾಪ್ we were like, okay, this place is nice, that place is nice, we'll take pictures there, we'll take pictures here. So I found this another fountain which was so beautiful. I just sat there. So I was trying to take pictures and every corner was beautifully decorated. ನನಗೆ ತುಂಬ ಪರ್ಸ್ನಲಾಗಿ ಇಷ್ಟ ಆಯಿತು. ಆ್ಯಂಡ್ ಮೈ ಮದರ್ ಲವ್ಡ್ ಇಟ್ ಟು. ಸೊ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯು ಕ್ಯಾನ್ ಸಿ ಆಲ್ ದ ಪೀಪಲ್ ಅಲ್ಲಿ ಗ್ಯಾದರ್ ಆಗಿದ್ರು ಆಲ್ರೆಡಿ. ಐ ಥಾಟ್ ಏನು ಲೈಟ್ ಶೋ ಸ್ಟಾರ್ಟೇ ಆಗಿಬಿಟ್ಟಿದೆ, ಸಾರಿ ವಾಟರ್ ಶೋ ಸ್ಟಾರ್ಟ್ ಆಗಿದೆ ಅಂತ. ಬಟ್ ವಿ ರೀಚ್ ಆನ್ ಟೈಮ್. ನಾವು ಬಂದಮೇಲೆ ಆ್ಯಕ್ಚುಲಿ ಅದು ಸ್ಟಾರ್ಟ್ ಆಯಿತು. ಸೊ ದೇ ಹ್ಯಾಡ್ ಸೋ ಮೆನಿ ಅದರ್ ಮ್ಯೂಸಿಕ್ಸ್ ರನ್ನಿಂಗ್. ಮ್ಯೂಸಿಕ್ ಪ್ರಕಾರನೇ ಅದು ವಾಟರ್ ಫೌಂಟೈನ್ ಡಾನ್ಸ್ ಆಗ್ತಿತ್ತು, ವಿಚ್ ವಾಸ್ ವೆರಿ ನೈಸ್ ಟು ಸಿ. ಸೊ ನಾನು ಮ್ಯೂಸಿಕ್ ಜೊತೆ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪಿರೈಟ್ ಇಶ್ಯೂ ಬರುತ್ತೆ. ಬಟ್
ದಿಸ್ ಇಸ್ ಹೌ ಇಟ್ ವಾಸ್. ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅನ್ಫಾರ್ಚುನೇಟ್ಲಿ ಸ್ಟೋರೇಜ್ ಫುಲ್ ಅಂತ ಬಂತು. ಬಟ್ ಇಟ್ ವಾಸ್ ವೆರಿ ನೈಸ್ ಟು ಸಿ. ಅಂದರೆ ನೀವು ನೋಡ್ಬೋದಲ್ಲ ಎಷ್ಟು ಜನ ಫೋನ್ಸ್ನ ತೆಗೆದು ರೆಕಾರ್ಡ್ ಮಾಡ್ತಿದ್ದಾರೆ, ಒಬ್ಬೊಬ್ಬರು ವಿಡಿಯೋ ಕಾಲ್ ಮಾಡ್ತಿದ್ರು. ಸೊ ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್ ಎವ್ರಿಥಿಂಗ್ ಎಟ್ ಒನ್ಸ್ ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ಈವ್ನಿಂಗ್. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ರಿ. ಸೊ ಸ್ವಲ್ಪ ಜನ ಆವಾಗ ಕೂಡ ಬರ್ತಿದ್ರು, ಸ್ವಲ್ಪ ಜನ ಹೋಗ್ತಿದ್ರು. ತುಂಬ ಕ್ರೌಡೆಡ್ ಆಯಿತು ಪ್ಲೇಸ್. ಬಟ್ ದೆನ್ ಇಟ್ ವಾಸ್ ನೈಸ್. ವಿ ಎಂಡೆಡ್ ವಿತ್ ಅ ಫಿಶ್ ಫ್ರೈ.